ಸೂರ್ಯಕಾಂತಿ. ಈ ಪತ್ರ ಕೊಡ್ತೀನಿ, ಹೋಗಿ ಶಾಲೆಯಲ್ಲಿ ಕೊಟ್ಬಾ. ಸ್ಕೂಲ್ಗ? ಅಲ್ಲಮ್ಮ, ಇವತ್ತು ಭಾನುವಾರದೊತ್ತು ಎಂತ ಸ್ಕೂಲಮ್ಮ? ನಾಳೆ ಕೊಟ್ರಾಯ್ತು ಬಿಡು. ನೋಡು, ನೇಮಕಾತಿ ಪತ್ರ ಇದನ್ನ ಇವತ್ತೇ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಯಾರಿಗೆ? ರವೀಂದ್ರಗೆ. ಅಮ್ಮ, ನಮಗೂ ಅವನಿಗೂ ಆಗಲ್ಲ ಅಂತ ಗೊತ್ತಿದ್ದು ಅವನಿಗೆ ನಮ್ಮ ಸ್ಕೂಲಲ್ಲಿ ಕೆಲಸ ಕೊಟ್ಟಿದ್ದೆ ಮೊದಲನೇ ತಪ್ಪು. ಅಂಥದ್ರಲ್ಲಿ ಅವನ ಕೆಲಸಕ್ಕೋಸ್ಕರ ಭಾನುವಾರನೂ ಸ್ಕೂಲ್ಗೆ ಹೋಗ್ಬೇಕಾ ನಾವು? ಏನು ಈ ಪತ್ರ ಇಟ್ಕೊಂಡು ಇವತ್ತು ಉಪ್ಪಿಂಗ್ ಹಾಕೊಂಡು ನೆಕ್ತಾನಂತ ಅವನು? ನಾಳೆ ಕೊಡೋಣಂತೆ ಬಿಡು. ಒಂದ್ ಸಣ್ಣ ಕೆಲಸ ಅರ್ಧ ಗಂಟೆಲಿ ಆಗುತ್ತೆ, ಅದಕ್ಕೆ ಯಾಕೆ ಇಷ್ಟೊಂದು ಮಾತಾಡ್ತೀಯ ನೀನು? ಅಲ್ಲಮ್ಮ, ಈ ಕೆಲಸಕ್ಕೆ ಇವತ್ತೇ ಏನು ಅವಸರ ಅಂತ? ನಿಮ್ಮಮ್ಮ ಮಾತು ಕೊಟ್ಟಿದ್ದಾಳೆ ಕಣೋ, ಅಷ್ಟೇ. ಏನು ನಿನ್ ಕೈಲಿ ಆಗುತ್ತಾ ಇಲ್ವಾ ಹೇಳು? ನಾನೇ ಯಾವಾಗ್ಲೂ ಅರ್ಥ ಮಾಡ್ಕೋಬೇಕು ಅಲ್ವಾ? ನೀವಂತೂ ಅರ್ಥ ಮಾಡ್ಕೊಳ್ಳಬೇಡಿ, ಬದಲಾಗ್ಲೂ ಬೇಡಿ. ಐಶ್ವರ್ಯ, ಏನು ಅದು ಗಲಾಟೆ? ಯಾಕೆ ಜಗಳಾಡ್ತಿದ್ದೀರಿ? ನೋಡಮ್ಮ, ಇವತ್ ಭಾನುವಾರ, ಎಲ್ಗಾದ್ರೂ ಕರ್ಕೊಂಡು ಹೋಗಿ ಅಂದ್ರೆ ಹೇಗಾಡ್ತಿದ್ದಾರೆ? ಇವತ್ತು ಕೆಲ್ಸ ಅಂತೆ, ಇಡೀ ಜನ್ಮ ಎಲ್ಲ ಕೆಲ್ಸ. ಐಶ್ವರ್ಯ, ಏನೀಗ ನೀನು ಹೊರಗಡೆ ಹೋಗ್ಬೇಕು ತಾನೆ? ಗಂಡನ ಜೊತೆನೆ ಹೋಗ್ಬೇಕಾ ಅಥವಾ ಬೇರೆ ಯಾರಾದ್ರೂ ಬಂದ್ರೆ ಆಗತ್ತಾ? ಇವರೇ ಬರ್ಬೇಕು ಅಂತೇನಿಲ್ಲ, ಇವ್ರಿಗೆ ಮನ್ಸಿಲ್ಲ ಅಂದ್ರೆ ನಾನೇನ್ ಬಲವಂತ ಮಾಡಲ್ಲ. ಐಶ್ವರ್ಯ, ತಪ್ಪು ನಂದೆ. ಮಂಜುಗೆ ಇವತ್ತು ನಾನು ಕೆಲಸ ಹೇಳಿದ್ದೀನಿ. ಮಂಜು, ನೀನು ಹೊರಡು. ಸರಿ ಅಮ್ಮ. ಐಶ್ವರ್ಯನ ನಾವು ಕರ್ಕೊಂಡು ಹೋಗ್ತೀವಿ. ನೀವು ಬರ್ತೀರಾ? ನಾವು ಅಂದ್ರೆ ನಾನ್ ಬರಲ್ಲಮ್ಮ, ನಿಮ್ಮ ಅಮ್ಮನ್ ಕರ್ಕೊಂಡು ಹೋಗು. ನನಗೆ ಮೈ ಹುಷಾರಿಲ್ಲ, ಕಾರ್ ಕಳ್ಸ್ಕೊಡ್ತೀನಿ. ನೀನ್ ಬಂದಿದೀಯಾ? ನೀನ್ ಯಾಕೆ ಈ ಕೆಲಸ ಎಲ್ಲ ಮಾಡ್ತಾ ಇದೀಯಾ? ಬೇರೆ ಯಾರಾದ್ರೂ ಮಾಡ್ತಾರೆ ಬಿಡು. ನಾನಿರೋದೇ ಈ ಕೆಲಸ ಮಾಡೋದಕ್ಕೆ. ನಿನ್ ಕೆಲಸ ಅಲ್ಲ ಇದು. ನೀನ್ ಸುಮ್ನೆ ಹಠ ಮಾಡ್ಬೇಡ. ಬೇಕಾದ್ರೆ ರೇಣುಕಮ್ಮನ ಹತ್ರ ನಾನ್ ಮಾತಾಡ್ತೀನಿ. ನನಗಿದನ್ನೆಲ್ಲ ಸಹಿಸೋಕ್ಕಾಗೋದಿಲ್ಲ. ಅಯ್ಯೋ, ಇದಕ್ಕೂ ನಿಮ್ಗೂ ಏನ್ರಿ ಸಂಬಂಧ? ನನಗಿಷ್ಟ, ನಾನ್ ಮಾಡ್ತಾ ಇದ್ದೀನಿ. ಇಷ್ಟ ಇಲ್ಲದೆ ಇರೋದನ್ನು ಇಷ್ಟಪಡೋದು ಒಂದು ಕಾಯಿಲೆ. ನೀನ್ ಇದನ್ನೆಲ್ಲ ಬೇಕು ಅಂತಾನೆ ಮಾಡ್ತಾ ಇದೀಯ, ನಿನ್ನ ನೀನ್ ನೋಯಿಸ್ಕೊಳ್ಳೋದಕ್ಕೆ. ಪರವಾಗಿಲ್ಲ, ಆ ಯೋಚನೆ ನಿಮಗ್ ಬೇಡ. ನಾನ್ ಹೇಳೋದನ್ನು ಸ್ವಲ್ಪ ಕೇಳು. ನೋಡಿ, ನೀವೇನು ಹೇಳದ್ ಬೇಡ. ನಾನು ಅದನ್ನ ಕೇಳೋದು ಇಲ್ಲ. ಇದು ನನ್ನ ಜೀವನ, ನಾನು ಹೇಗಾದ್ರೂ ಬದುಕ್ತೀನಿ. ಅಯ್ಯೋ, ಬಾಗ್ಲು. ಅರೆ, ಎಂತ ಕೆಲಸ ಆಗೋಯ್ತು? ಹೊರಗಡೆಯಿಂದ ಯಾರು ಚಿಲಕ ಹಾಕಿದ್ರು? ಬಾಗಲ್ ತೆಗಿರಿ, ದಯವಿಟ್ಟು ಬಾಗಲ್ ತೆಗಿರಿ. ಬಾಗ್ಲು ಹಾಕ್ತಿರೋದು ಯಾರು? ನಿಜ ಹೇಳಿ. ನೋಡು, ಆ ರೀತಿಯೆಲ್ಲ ಯೋಚನೆ ಮಾಡ್ಬೇಡ. ನನ್ ಮಾತು ಕೇಳು. ಹತ್ರ ಬರಬೇಡಿ. ನನ್ ಮಾತು ನನ್ನ ಹತ್ರ ಬಂದ್ರೆ ಸಾಯಿಸ್ಬಿಡ್ತೀನಿ. ಕಾಂತಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಎಲ್ಲ ಅರ್ಥ ಆಗ್ತಿದೆ. ನಂಗೆ ಈಗ ಗೊತ್ತಾಗ್ತಿದೆ ನೀವ್ ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಾ ಅಂತ. ದೂರ ಹೋಗಿ. ಬಾಗಲ್ ತೆಗಿರಿ, ದಯವಿಟ್ಟು ಯಾರಾದ್ರೂ ಬಾಗಲ್ ತೆಗಿರಿ. ನೀವ್ ಅಲ್ಲಿಗೆ ಹೋದ್ರೆ ತೊಂದ್ರೆ ಆಗುತ್ತೆ ಸಾರ್. ಯಾರನ್ನೂ ಒಳಗ್ ಬಿಡ್ಬೇಡ ಅಂತ ಹೇಳಿದ್ದಾರೆ. ಏನು ಹಾಗಂದ್ರೆ? ಆಮೇಲೆ ಅವರು ನನ್ನನ್ನ ಕೆಲಸದಿಂದ ತೆಗ್ದಾಕ್ತಾರಷ್ಟೇ. ಕೆಲಸದಿಂದ ತೆಗೋದಿಕ್ಕೆ ಅವನು ಯಾರೋ? ಏನ್ ಹೇಳು? ಒಂದ್ ನಿಮಿಷ ಇರಿ ಸರ್, ಕರ್ಕೊಂಡ್ ಬಂದ್ಬಿಡ್ತೀನಿ. ಗೋ. ಬಾಗ್ಲು ಹಾಕೊಂಡು ಈ ರೂಮಲ್ಲಿ ಏನ್ ಮಾಡ್ತಾ ಇದ್ರಿ? ಅದು ಕಾಂತಿ ಹತ್ರ ಮಾತಾಡೋಣ ಅಂತ ಬಂದೆ. ಅಷ್ಟರಲ್ಲಿ ಹೊರಗಡೆಯಿಂದ ಯಾರೋ ಚಿಲ್ಕ ಹಾಕ್ಬಿಟ್ಟಿದ್ದಾರೆ ಲೋಫರ್ಸ್. ಸುಳ್ಳು ಹೇಳಿದ್ರೆ ಸೀಲ್ ಹಾಕ್ಬಿಡ್ತೀನಿ. ಸ್ಕೂಲಿಗೆ ಬರೋದು ಯಾಕೋ ನೀನು? ಮಕ್ಕಳಿಗೆ ಪಾಠ ಮಾಡೋದಿಕ್ಕೋ ಅಥವಾ ಕಂಡವ್ರ ಹೆಂಡತಿ ಜೊತೆ ಚಕ್ಕಂದಾಡೋದಿಕ್ಕೋ? ಮನೆಗೆ ಬಾ, ನೋಡ್ಕೋತೀನಿ. ನಿಂತ್ಕೊಳ್ರಿ.